ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ರಾಶಿ ಭವಿಷ್ಯ ಚಾನಲ್ಗೆ ಸ್ವಾಗತ. ಕುಂಭರಾಶಿಯ ಜನರು ಮುಂದಿನ 24 ಗಂಟೆಗಳಲ್ಲಿ ಈ ಒಂದು ಘಟನೆ ಸಂಭವಿಸುತ್ತದೆ. ಆ ಘಟನೆಯನ್ನು ನೀವು ಕನಸಿನಲ್ಲಿ ಯೋಚನೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಒಂದು ಗುಪ್ತ ಸಂಚು ನಿಮಗೆ ತುಂಬಾ ಹತ್ತಿರ ಇರುವ ಯಾರೋ ಒಬ್ಬ ಮಾಡುತ್ತಿದ್ದಾನೆ. ಅತ್ಯಂತ ಭಯಾನಕ ವಿಷಯವೇನೆಂದರೆ ನಿಮಗೆ ಅದರ ಬಗ್ಗೆ ಗೊತ್ತೇ ಇಲ್ಲ. ಇಂದು ಬೆಳಿಗ್ಗೆಯಿಂದ ಮನಸ್ಸಿಗೆ ಚಡಪಡಿಕೆ ಆಗುತ್ತಿದೆಯಾ? ಹಳೆಯ ಮಾತು ನೆನಪಾಗುತ್ತಿದೆಯಾ? ನಿಮ್ಮವರ ಮೇಲೆ ಇದ್ದಕ್ಕಿದ್ದಂತೆ ಸಂಶಯ ಬರುತ್ತಿದೆಯಾ? ಕಾರಣವಿಲ್ಲದೆ ಭಯ ಆಗುತ್ತಿದೆಯಾ? ಇದು ಕಾಕತಾಳೀಯವಲ್ಲ, ಇದು ಸಂಕೇತ. ಇಂದು ಸಿಗುವ ಸಂಕೇತ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನಿಮ್ಮ ಜಾತಕದಲ್ಲಿ ಈಗ ಅಂತಹ ಯೋಗ ಇದೆ. ಯಾರೋ ಒಬ್ಬ ನಿಮ್ಮ ಪ್ರಗತಿ ನೋಡಿ ಉರಿಯುತ್ತಿದ್ದಾನೆ, ಮುಂದೆ ನಗುತ್ತಾನೆ, ಹೊಗಳುತ್ತಾನೆ. ಆದರೆ ಒಳಗೆ ನೀವು ಸೋಲಬೇಕೆಂದು ಬಯಸುತ್ತಾನೆ. ಯೋಚಿಸಿ, ಕಳೆದ ಕೆಲವು ದಿನಗಳಲ್ಲಿ ಯಾರಾದರೂ ಇದ್ದಕ್ಕಿದ್ದಂತೆ ತುಂಬಾ ಸಿಹಿಯಾಗಿ ವರ್ತಿಸುತ್ತಿದ್ದಾರೆ. ನಿಮ್ಮ ಕಾಸಿಗೆ ವಿಷಯ ಕೇಳುತ್ತಿದ್ದಾರೆ. ಮನೆಯಲ್ಲಿ ಕಾರಣವಿಲ್ಲದೆ ಒತ್ತಡ ಹೆಚ್ಚಾಗುತ್ತಿದೆಯಾ? ಹೌದು ಎಂದಾದರೆ ಎಚ್ಚರವಾಗಿರಿ. ನಿಮ್ಮ ವಿರುದ್ಧ ಮಾತುಗಳು ನಡೆಯುತ್ತಿವೆ. ನಿನ್ನೆ ಹಿಂದೆ ನಿಮ್ಮ ಹೆಸರು ತೆಗೆಯುತ್ತಿದ್ದಾರೆ. ಆಶ್ಚರ್ಯಕರ ವಿಷಯವೇನೆಂದರೆ ಈ ಆಟದಲ್ಲಿ ಇರುವವನು ನೀವು ಅತಿ ಹೆಚ್ಚು ನಂಬಿದ್ದ ವ್ಯಕ್ತಿ ಅಂತ ಗೊತ್ತಾದಾಗ, ಆದರೆ ಪ್ರತಿ ಕೆಟ್ಟ ಸುದ್ದಿಯ ಹಿಂದೆ ದೇವರು ಒಂದು ಸಂಕೇತ ಕೊಡುತ್ತಾನೆ. ಇಂದು ರಾತ್ರಿ ನಿಮಗೆ ಆ ಸಂಕೇತ ಸಿಗುತ್ತದೆ. ಕನಸು ಹಳೆಯ ಮೆಸೇಜ್ ಅಥವಾ ಮರೆತು ಹೋದ ಹೆಸರು ಕಾಣಿಸಬಹುದು. ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಮಹಾದೇವ ನಿಮ್ಮನ್ನು ಕಾಪಾಡುತ್ತಿದ್ದಾರೆ. ನಾನು ಹೇಳುತ್ತಿರುವ ವಿಷಯ ಹೌದು ಎಂದಾದರೆ ಕಮೆಂಟಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ. ನಿಮ್ಮ ಹಣಕಾಸಿನಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ ಶುರುವಾಗಿದೆ. ಒಂದು ಕಡೆ ದೊಡ್ಡ ಲಾಭ ಇದೆ, ಇನ್ನೊಂದು ಕಡೆ ಕಳ್ಳತನ, ನಷ್ಟ ಮತ್ತು ಮೋಸದ ಯೋಗವಿದೆ. ಯಾರೋ ನಿಮ್ಮ ಹಣ, ಕೆಲಸ ಮತ್ತು ಶ್ರಮದ ಲಾಭ ಪಡೆಯಲು ನೋಡುತ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಇದ್ದಾನೆ, ನಿಮ್ಮ ಜೊತೆ ಕೆಲಸ ಮಾಡುತ್ತಿದ್ದಾರೆ. ಸಹೋದ್ಯೋಗಿಯಿಂದ ಎಚ್ಚರ. ವ್ಯಾಪಾರ ಮಾಡುತ್ತಿದ್ದರೆ ಪಾರ್ಟ್ನರ್ ಅಥವಾ ಗ್ರಾಹಕನನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಇದ್ದಕ್ಕಿದ್ದಂತೆ ಒಂದು ಸತ್ಯ ಹೊರಗೆ ಬರುತ್ತದೆ, ಅದು ನಿಮ್ಮನ್ನು ಆಶ್ಚರ್ಯವಾಗಿಸುತ್ತದೆ. ಮತ್ತು ಪ್ರೀತಿಯ ವಿಷಯಕ್ಕೆ ಬಂದರೆ ಪ್ರೇಮ ಜೀವನದಲ್ಲೂ ದೊಡ್ಡ ರಹಸ್ಯ ಇದೆ. ಯಾರೋ ಒಬ್ಬ ನಿಮ್ಮನ್ನು ಕಳೆದುಕೊಳ್ಳಲು ಹೆದರುತ್ತಾನೆ, ಆದರೆ ಅದೇ ವ್ಯಕ್ತಿ ನಿಮ್ಮ ಭಾವನೆಗಳ ಜೊತೆ ಆಟವಾಡುತ್ತಿದ್ದಾನೆ. ಎದುರಿಗಿರುವವನು ಮೊದಲಿನಂತೆ ಇಲ್ಲ ಅನ್ನಿಸುತ್ತಿದೆಯಾ? ಮಾತನಾಡುವಾಗಲೂ ದೂರ ಅನ್ನಿಸುತ್ತಿದೆಯಾ? ಕೆಲವೊಮ್ಮೆ ತುಂಬಾ ಪ್ರೀತಿ, ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಸುಮ್ಮನಾಗಿ ಬಿಡುತ್ತಾರೆ. ಇದು ಗ್ರಹಗಳ ಸಂಕೇತ. ನಿಮ್ಮ ಸಂಬಂಧದಲ್ಲಿ 3ನೇ ವ್ಯಕ್ತಿ ಬಂದಿದ್ದಾನೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಸಂಜೆ 7 ಗಂಟೆಯ ನಂತರ ಅಪರಿಚಿತ ಕಾಲ್ ಬಂದರೆ ಅಥವಾ ಹಳೆಯ ವ್ಯಕ್ತಿ ಸಂಪರ್ಕಿಸಿದರೆ ನಿರ್ಲಕ್ಷಿಸಬೇಡಿ. ಅಲ್ಲಿಂದಲೇ ಅಸಲಿ ಆಟ ಶುರುವಾಗುತ್ತದೆ. ನೆನಪಿಡಿ, ನೀವು ದುರ್ಬಲರಲ್ಲ. ನೀವೂ ಕೆಡವಲು ಪ್ರಯತ್ನ ಆಗುತ್ತಿದೆ. ಆದರೆ ಕುಂಭರಾಶಿಯವರೇ, ನಿಮ್ಮ ಮೇಲೆ ಮಹಾದೇವನ ವಿಶೇಷ ಕೃಪೆ ಇದೆ. ಶತ್ರು ಎಷ್ಟು ಹಾನಿ ಮಾಡಲು ನೋಡುತ್ತಾನೋ ಅಷ್ಟು ಬೇಗ ಅವನ ಸತ್ಯ ಹೊರಗೆ ಬರುತ್ತದೆ. ಮುಂದಿನ ಸಂಕೇತ ಹೇಳುತ್ತದೆ, ನಿಮ್ಮ ಮನೆಯ ಶಕ್ತಿ ಬದಲಾಗಿದೆ. ಯಾರೋ ನಿಮ್ಮ ಶಾಂತಿಯ ಮೇಲೆ ಕಣ್ಣು ಹಾಕಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಮನೆಯ ವಾತಾವರಣ ಬದಲಾಗಿದೆಯಾ? ಸಣ್ಣ ವಿಷಯಕ್ಕೆ ಒತ್ತಡ, ಕಾರಣವಿಲ್ಲದೆ ಕೋಪ, ರಾತ್ರಿ ನಿದ್ದೆ ಬರದಿರುವುದು, ಯಾರೋ ಒಬ್ಬರ ಮುಖ ಪದೇ ಪದೇ ನೆನಪಾಗುವುದು. ಇದು ಸಾಮಾನ್ಯವಲ್ಲ. ನಿಮ್ಮ ಸುತ್ತ ನಕಾರಾತ್ಮಕ ಶಕ್ತಿ ಇದೆ. ಅದಕ್ಕೆ ನೀವು ಜಾಗ ಕೊಟ್ಟಿದ್ದೀರಿ. ಹೌದು, ನಿಮ್ಮವರೇ ಅಂತ ನಂಬಿದ್ದ ವ್ಯಕ್ತಿ ಇವತ್ತು ನಿಮ್ಮ ದೌರ್ಬಲ್ಯ ತಿಳಿದುಕೊಂಡಿದ್ದಾನೆ. ಮುಂದಿನ 48 ಗಂಟೆಯಲ್ಲಿ ನಿಮ್ಮ ಮುಂದೆ 2 ಜನ ಬರುತ್ತಾರೆ. ಒಬ್ಬ ಸಿಹಿ ಮಾತಿನಿಂದ ನಿಮ್ಮನ್ನು ದಾರಿ ತಪ್ಪಿಸುತ್ತಾನೆ, ಇನ್ನೊಬ್ಬ ಸತ್ಯ ಹೇಳಲು ನೋಡುತ್ತಾನೆ. ಆದರೆ ನೀವು ಮೊದಲ ಸತ್ಯ ಹೇಳುವವನ ಮೇಲೆ ನಂಬಿಕೆ ಇಡುವುದಿಲ್ಲ. ಇದೇ ದೊಡ್ಡ ಪರೀಕ್ಷೆ. ತಪ್ಪು ವ್ಯಕ್ತಿಯನ್ನು ನಂಬಿದರೆ ಮುಂದೆ ದೊಡ್ಡ ನಷ್ಟ ಆಗಬಹುದು. ಮತ್ತು ಕೇಳಿ, ಇಂದು ರಾತ್ರಿ ನೀವು ಮಲಗಲು ಹೋಗುವ ಮುಂಚೆ ಒಂದು ವಿಚಿತ್ರ ಘಟನೆ ಆಗಬಹುದು. ಇದ್ದಕ್ಕಿದ್ದಂತೆ ಲೈಟ್ ಹೋಗಬಹುದು, ಅಥವಾ ಯಾವುದಾದರೂ ವಸ್ತು ಒಡೆಯಬಹುದು, ಅಥವಾ ನಿಮಗೆ ಅಂತಹ ಕನಸು ಬರಬಹುದು. ಅದರಲ್ಲಿ ನೀರು, ಕತ್ತಲು ಅಥವಾ ಯಾವುದಾದರೂ ಹಳೆಯ ದಾರಿ ಕಾಣಿಸಬಹುದು. ಇದು ಸಾಮಾನ್ಯ ಕನಸು ಆಗಿರುವುದಿಲ್ಲ, ಇದು ಎಚ್ಚರಿಕೆ ಆಗಿರುತ್ತದೆ. ಮಹಾದೇವ ನಿಮಗೆ ಮೊದಲೇ ಸಂಕೇತ ಕೊಡುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಯಾವುದೋ ಗುಪ್ತ ಶತ್ರು ಸಕ್ರಿಯವಾಗಿದ್ದಾನೆ ಎಂದು. ಆದರೆ ಹೆದರಬೇಡಿ, ಏಕೆಂದರೆ ಅದೇ ಸಮಯದಲ್ಲಿ ನಿಮ್ಮ ಹಣೆಯ ಬರಹದಲ್ಲಿ ಒಂದು ಅಂತಹ ತಿರುವು ಕೂಡ ಬರುತ್ತದೆ. ಅದು ಒಂದು ಶಕ್ತಿ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು.
ಮತ್ತು ಆ ತಿರುವು ಜೋಡಣೆಯಾಗಿದೆ. ಒಬ್ಬ ಅಂಥ ವ್ಯಕ್ತಿಯೊಂದಿಗೆ ಯಾರ ಬಗ್ಗೆ ನೀವು ಯೋಚಿಸುವುದನ್ನೇ ಬಹುತೇಕ ಬಿಟ್ಟಿದ್ದೀರಿ. ಕುಂಭರಾಶಿಯವರೇ, ಇತ್ತೀಚೆಗೆ ಯಾವುದಾದರೂ ಹಳೆಯ ಗೆಳೆಯ, ಹಳೆಯ ಪ್ರೀತಿ ಅಥವಾ ಹಳೆಯ ಸಂಬಂಧ ಇದ್ದಕ್ಕಿದ್ದಂತೆ ನೆನಪಾಗಲು ಶುರುವಾಗಿದ್ದಾನ? ಒಂದು ವೇಳೆ ಹೌದು ಎಂದಾದರೆ ಗಮನ ಕೊಡಿ, ಏಕೆಂದರೆ ಅದೇ ಮನುಷ್ಯ ಬೇಗ ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶ ಮಾಡಬಹುದು. ಆದರೆ ಇಲ್ಲಿ ಅತ್ಯಂತ ದೊಡ್ಡ ರಹಸ್ಯವೇನೆಂದರೆ ಅವನ ಬರುವಿಕೆ ಸಂತೋಷ ತರುತ್ತದೆಯೋ ಅಥವಾ ವಿನಾಶವೋ, ಇದು ಇನ್ನೂ ಗುಪ್ತವಾಗಿದೆ. ಮತ್ತು ಇದೇ ಕಾರಣಕ್ಕೆ ನಿಮ್ಮ ಚಡಪಡಿಕೆ ನಿರಂತರವಾಗಿ ಹೆಚ್ಚುತ್ತಿದೆ. ಆದರೆ ಈಗ ಮುಂದೆ ಬರುವುದನ್ನು ಕೇಳಿ, ಅದರ ನಂತರ ನೀವು ಯಾರ ಮೇಲೆ ಸುಲಭವಾಗಿ ನಂಬಿಕೆ ಇಡಲು ಸಾಧ್ಯವಾಗುವುದಿಲ್ಲ. ಕುಂಭ ರಾಶಿಯವರೇ, ನಿಮ್ಮ ವೃತ್ತಿಯಲ್ಲೂ ಒಂದು ದೊಡ್ಡ ಸಂಚು ನಡೆಯುತ್ತಿದೆ. ಯಾರೋ ನಿಮ್ಮ ಶ್ರಮದ ಫಲಿತಾಂಶವನ್ನು ತೆಗೆದುಕೊಳ್ಳಲು ಬಯಸುತ್ತಿದ್ದಾರೆ. ನಿಮ್ಮ ಯೋಜನೆ, ನಿಮ್ಮ ಯಶಸ್ಸು, ನಿಮ್ಮ ಗುರುತು ಎಲ್ಲದರ ಮೇಲೆ ಯಾರದೋ ಕಣ್ಣು ಇದೆ. ಆಫೀಸ್ನಲ್ಲಿ, ಬಿಸಿನೆಸ್ನಲ್ಲಿ ಅಥವಾ ಓದಿನಲ್ಲಿ ಒಬ್ಬ ಅಂಥ ವ್ಯಕ್ತಿ ಇದ್ದಾನೆ. ಯಾರು ಮುಂದೆ ಶಾಂತವಾಗಿ ಕಾಣಿಸುತ್ತಾನೋ ಆದರೆ ಒಳಗೊಳಗೆ ನಿಮ್ಮ ಸೋಲಿಗಾಗಿ ಕಾಯುತ್ತಾನೆ. ಮತ್ತು ಅತ್ಯಂತ ಅಪಾಯಕಾರಿ ವಿಷಯವೇನೆಂದರೆ ಅವನು ನಿಮ್ಮ ದೌರ್ಬಲ್ಯವನ್ನು ಗುರುತಿಸಿದ್ದಾನೆ. ನೀವು ಬೇಗ ಭಾವುಕರಾಗುತ್ತೀರಿ, ಜನರ ಮೇಲೆ ನಂಬಿಕೆ ಇಟ್ಟು ಬಿಡುತ್ತೀರಿ ಮತ್ತು ಇದೇ ವಿಷಯವನ್ನು ನಿಮ್ಮ ವಿರುದ್ಧ ಉಪಯೋಗಿಸಲಾಗುತ್ತದೆ. ಆದರೆ ನಿಲ್ಲಿ, ಪ್ರತಿ ಕತ್ತಲೆಯ ನಂತರ ಬೆಳಕು ಖಂಡಿತ ಬರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಆ ಬೆಳಕು ಇದ್ದಕ್ಕಿದ್ದಂತೆ ಬರಲಿದೆ. ಮುಂದಿನ ಕೆಲವು ದಿನಗಳಲ್ಲಿ ಒಂದು ಅಂತಹ ಅವಕಾಶ ಸಿಗುತ್ತದೆ. ಯಾವುದನ್ನು ಒಂದು ಯೋಜನೆಯನ್ನು ಹಿಡಿದುಕೊಂಡರೆ ಆ ಯೋಜನೆಯಲ್ಲಿ ನಿಮಗೆ ಯಶಸ್ಸು ಸಿಕ್ಕಾಗ ಅದೇ ಜನರು ಯಾರು ಅವತ್ತು ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದರೋ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಸುಮ್ಮನಾಗುತ್ತಾರೆ. ಆದರೆ ಈ ಅವಕಾಶ ಸುಲಭವಾಗಿ ಸಿಗುವುದಿಲ್ಲ. ಮೊದಲು ಒಂದು ದೊಡ್ಡ ಮೋಸ ಹೊರಗೆ ಬರುತ್ತದೆ. ಕುಂಭರಾಶಿಯವರೇ, ಒಂದು ವೇಳೆ ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೂ ನೋಡುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ, ಮೇಲಿನವನು ನಿಮ್ಮನ್ನು ಸಮಯಕ್ಕೆ ಸರಿಯಾಗಿ ಎಚ್ಚರಿಸುತ್ತಿದ್ದಾನೆ. ಕಾಮೆಂಟ್ನಲ್ಲಿ ಜೈ ಮಹಾಕಾಲ ಅಂತ ಬರೆಯಿರಿ, ಏಕೆಂದರೆ ಇಂದಿನ ರಾತ್ರಿ ನಿಮಗಾಗಿ ಸಾಮಾನ್ಯವಾಗಿರುವುದಿಲ್ಲ. ಈಗ ಗಮನವಿಟ್ಟು ಕೇಳಿ, ನಿಮ್ಮ ಮನೆಯಲ್ಲಿ ಯಾವುದೋ ಅಂಥ ವಸ್ತು ಇದೆ, ಯಾವುದೋ ನಿರಂತರವಾಗಿ ನಕಾರಾತ್ಮಕ ಶಕ್ತಿಯನ್ನು ಎಳೆಯುತ್ತಿದೆ. ಯಾವುದಾದರೂ ಹಳೆಯ ಮುರಿದ ವಸ್ತು, ನಿಂತ ಗಡಿಯಾರ, ಯಾವುದೋ ಬಹಳ ಸಮಯದಿಂದ ಹಾಳಾಗಿ ಬಿದ್ದಿದೆಯೋ ಅದನ್ನು ತಕ್ಷಣ ತೆಗೆದುಹಾಕಿ. ಏಕೆಂದರೆ ಗ್ರಹಗಳು ಹೇಳುತ್ತಿವೆ, ನಿಮ್ಮ ಸುತ್ತಮುತ್ತಲಿನ ಶಕ್ತಿಯು ನಿಮ್ಮ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಮತ್ತು ಈಗ ಬರಲಿರುವ ಮೂರನೇ ಸಂಕೇತ, ಅದು ನೇರವಾಗಿ ನಿಮ್ಮ ಹಣೆಯ ಬರಹದೊಂದಿಗೆ ಜೋಡಣೆಯಾಗಿದೆ. ಇಂದು ಅಥವಾ ನಾಳೆ ಇದ್ದಕ್ಕಿದ್ದಂತೆ ನಿಮಗೆ ಯಾವುದಾದರೂ ಸಂಖ್ಯೆ ಪದೇ ಪದೇ ಕಾಣಿಸಬಹುದು. 11 ಅಥವಾ 22. ಇದನ್ನು ನಿರ್ಲಕ್ಷಿಸಬೇಡಿ. ಇವು ಕೇವಲ ನಂಬರ್ ಆಗಿರುವುದಿಲ್ಲ, ಇವು ಮೇಲಿಂದ ಬಂದ ಸಂದೇಶ ಆಗಿರುತ್ತದೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಏಕೆಂದರೆ ಇನ್ನೂ ನೀವು ಆ ವ್ಯಕ್ತಿಯ ಬಗ್ಗೆ ಕೇಳಿಲ್ಲ. ಯಾರು ಮೌನವಾಗಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತಿದ್ದಾನೆ. ಆ ವ್ಯಕ್ತಿ ನಿಮ್ಮ ತುಂಬ ಹತ್ತಿರ ಬರಲಿದ್ದಾನೆ ಮತ್ತು ಅವನು ಬಂದ ಕೂಡಲೇ ನಿಮ್ಮ ಶತ್ರುಗಳ ಅಸಲಿ ಸತ್ಯ ಹೊರಗೆ ಬರಲು ಶುರುವಾಗುತ್ತದೆ. ಆದರೆ ಅದಕ್ಕೂ ಮೊದಲು ಒಂದು ಹಂತ ಆಘಾತ ಬೀಳುತ್ತದೆ, ಯಾವುದು ನಿಮ್ಮ ರಾತ್ರಿಗಳ ನಿದ್ದೆಯನ್ನು ಹಾರಿಸುತ್ತದೆ ಮತ್ತು ಆಘಾತ ಜೋಡಣೆಯಾಗಿರುತ್ತದೆ. ಒಂದು ಹಂತ ಹೆಸರಿನೊಂದಿಗೆ, ಯಾವುದರ ಮೇಲೆ ನೀವು ಎಂದು ಸಂಶಯವನ್ನೇ ಮಾಡಿರುವುದಿಲ್ಲ. ಕುಂಭರಾಶಿಯವರೇ, ಈಗ ನಿಮ್ಮ ಮುಂದೆ ಬರಲಿರುವ ಹೆಸರನ್ನು ಕೇಳಿ. ಕೆಲವು ಕ್ಷಣಗಳವರೆಗೆ ನಿಮ್ಮ ಉಸಿರು ನಿಂತು ಹೋಗಬಹುದು, ಏಕೆಂದರೆ ಯಾವ ಮನುಷ್ಯನನ್ನು ನೀವು ಶುಭಚಿಂತಕ ಎಂದು ತಿಳಿದಿದ್ದೀರಿ ಅದೇ ಕಳೆದ ಕೆಲವು ದಿನಗಳಿಂದ ನಿಮ್ಮ ಪ್ರತಿ ಚಟುವಟಿಕೆ ಮೇಲೆ ಕಣ್ಣು ಇಟ್ಟಿದ್ದಾನೆ. ಹೌದು, ಅದೇ ವ್ಯಕ್ತಿ ಯಾರು ನಿಮ್ಮ ಮುಂದೆ ಕಾಳಜಿ ತೋರಿಸುತ್ತಾನೆ, ಆದರೆ ನಿಮ್ಮ ಹಿಂದೆ ನಿಮ್ಮ ದೌರ್ಬಲ್ಯವನ್ನು ಬೇರೆಯವರಿಗೆ ಹೇಳುತ್ತಿದ್ದಾನೆ. ಮತ್ತು ಇದು ನಿಮಗೆ ಅತ್ಯಂತ ದೊಡ್ಡ ಆಘಾತವಾಗುತ್ತದೆ. ಯಾವಾಗ ನಿಮಗೆ ಗೊತ್ತಾಗುತ್ತದೋ ಆಟದಲ್ಲಿ ಕೇವಲ ಬದಲಾಗಿ ಇಬ್ಬರು ಜನರು ಸೇರಿದ್ದಾರೆ. ಒಬ್ಬ ನಿಮ್ಮನ್ನು ತಡೆಯಲು ಬಯಸುತ್ತಾನೆ ಮತ್ತು ಇನ್ನೊಬ್ಬ ಬಯಸುತ್ತಾನೆ ನೀವು ಮುರಿದು ಹೋಗಬೇಕೆಂದು. ಆದರೆ ಇಲ್ಲಿ ಮಹಾದೇವ ನಿಮ್ಮ ಹಣೆಬರಹದಲ್ಲಿ ಸೋಲನ್ನು ಬರೆದಿಲ್ಲ. ಇದೇ ಕಾರಣಕ್ಕೆ ಕಳೆದ ಕೆಲವು ದಿನಗಳಿಂದ ಪದೇ ಪದೇ ನಿಮ್ಮ ರಕ್ಷಣೆ ಆಗುತ್ತಿದೆ. ಯಾವುದೋ ದೊಡ್ಡ ನಷ್ಟ ಆಗುವುದು ತಪ್ಪುತ್ತಿದೆ, ಯಾವುದೋ ಜಗಳ ಇದ್ದಕ್ಕಿದ್ದಂತೆ ಶಾಂತವಾಗುತ್ತದೆ ಅಥವಾ ಕೊನೆಯ ಸಮಯದಲ್ಲಿ ಸತ್ಯ ಮುಂದೆ ಬರುತ್ತದೆ. ಇದೆಲ್ಲ ಸಂಕೇತಗಳು ದೇವರು ಇನ್ನೂ ನಿಮ್ಮ ಜೊತೆ ನಿಂತಿದ್ದಾನೆ ಎಂದು. ಇಂದು ರಾತ್ರಿ ನಂತರ ಆಟ ಬದಲಾಗಲಿದೆ. ಕುಂಭರಾಶಿಯವರೇ, ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಶನಿಯಂಥ ಪ್ರಭಾವ ಆಗುತ್ತಿದೆ. ಯಾವುದೋ ಗುಪ್ತ ದುಃಖವನ್ನು
ಸತ್ಯವನ್ನು ಬೆಳಕಿಗೆ ತರುತ್ತದೆ. ಮತ್ತೆ ಹೆಚ್ಚು ದಿನ ಮುಚ್ಚಿರುವುದಿಲ್ಲ. ಮೊದಲ ಪರಿಣಾಮ ಆಗುವುದು ನಿಮ್ಮ ಕುಟುಂಬದ ಮೇಲೆ. ಮನೆಯಲ್ಲಿ ಯಾರಾದರೂ ಒಬ್ಬ ಸದಸ್ಯನ ಮಾತು ನಿಮಗೆ ಇದ್ದಕ್ಕಿದ್ದಂತೆ ಚುಚ್ಚಬಹುದು. ಅಂತ ಒಂದು ಮಾತು, ಅದನ್ನು ಕೇಳಿದ ಮೇಲೆ ನಿಮಗೆ ಅನಿಸುತ್ತದೆ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಲೇ ಇಲ್ಲ ಎಂದು. ಆದರೆ ಅಸಲಿ ಆಟ ಬೇರೆ ಇರುತ್ತದೆ. ಏಕೆಂದರೆ ನಿಮ್ಮ ಮನೆಯಲ್ಲಿ ಇರುವ ಒಬ್ಬ ವ್ಯಕ್ತಿ ಸ್ವಂತ ಮಾನಸಿಕ ಒತ್ತಡದಲ್ಲಿ ಇದ್ದಾನೆ ಮತ್ತು ಅದೇ ಒತ್ತಡ ಈಗ ಇಡೀ ವಾತಾವರಣವನ್ನು ಹಾಳು ಮಾಡುತ್ತಿದೆ. ಆದರೆ ಗಮನವಿಡಿ, ಆ ವ್ಯಕ್ತಿಯ ಜೊತೆ ಜಗಳ ಮಾಡಬೇಡಿ. ಏಕೆಂದರೆ ಮುಂದಿನ ದಿನಗಳಲ್ಲಿ ಅದೇ ಮನುಷ್ಯ ನಿಮಗಾಗಿ ಗುರಾಣಿಯಾಗಲಿದ್ದಾನೆ. ಇದೇ ಆ ತಿರುವು. ಯಾವುದನ್ನು ಯಾರು ಮಾತು ಆ ನಿಗೂಢ ವ್ಯಕ್ತಿಯ ಬಗ್ಗೆ. ಯಾರು ನಿಮ್ಮ ಜೀವನವನ್ನು ಬದಲಾಯಿಸಲಿದ್ದಾನೆ. ಕುಂಭರಾಶಿಯವರೇ, ಮುಂದಿನ 10 ದಿನಗಳಲ್ಲಿ ನಿಮ್ಮ ಭೇಟಿ ಅಂತಹ ಒಬ್ಬ ಮನುಷ್ಯನ ಜೊತೆ ಆಗಬಹುದು. ಯಾರ ಮಾತುಗಳು ಶುರುವಿನಲ್ಲಿ ಸಾಮಾನ್ಯ ಅನಿಸುತ್ತದೆ. ಆದರೆ ನಿಧಾನವಾಗಿ ಅದೇ ವ್ಯಕ್ತಿ ನಿಮ್ಮ ಜೀವನದ ಅತ್ಯಂತ ಮುಖ್ಯ ಭಾಗವಾಗಿ ಬಿಡುತ್ತಾನೆ. ಯಾವುದೋ ಹೊಸ ಗೆಳೆಯ, ಯಾವುದೋ ಹಳೆ ಪರಿಚಯ ಅಥವಾ ಇದ್ದಕ್ಕಿದ್ದಂತೆ ಸಿಕ್ಕ ಅಪರಿಚಿತ ಕೂಡ. ಆದರೆ ಅವನು ಬಂದ ಮೇಲೆ ನಿಮ್ಮ ಯೋಚನೆ ಬದಲಾಗಲು ಶುರುವಾಗುತ್ತದೆ. ಮತ್ತು ಅತ್ಯಂತ ದೊಡ್ಡ ವಿಷಯವೆಂದರೆ ಅದೇ ಮನುಷ್ಯ ನಿಮಗೆ ಆ ಗುಪ್ತ ಶತ್ರುವಿನ ಸತ್ಯವನ್ನು ಹೇಳುತ್ತಾನೆ. ಇನ್ನೂವರೆಗೂ ಗುರುತಿಸಲು ಸಾಧ್ಯವಾಗಲಿಲ್ಲ. ಇನ್ನೂ ಬಾಕಿ ಇದೆ. ಕುಂಭರಾಶಿಯವರೇ, ಇಂದು ಸಂಜೆ ಅಥವಾ ತಡರಾತ್ರಿ ನಿಮಗೆ ಫೋನ್ ಅಥವಾ ಅಂತ ಮೆಸೇಜ್ ಬರಬಹುದು. ಯಾವುದು ನಿಮ್ಮ ಮನಸ್ಸನ್ನು ಅಲ್ಲಾಡಿಸುತ್ತದೆ. ಯಾವುದೋ ಹಳೆಯ ಸಂಭಾಷಣೆ, ಯಾವುದೇ ಇದ್ದಕ್ಕಿದ್ದಂತೆ ಬಂದ ಕಾಲ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿದ ಯಾವುದೋ ಒಂದು ವಿಷಯ ಮತ್ತು ಅದೇ ಕ್ಷಣ ನಿಮಗೆ ಅನಿಸುತ್ತದೆ ಏನೋ ಬಹಳ ತಪ್ಪು ನಡೆಯುತ್ತಿತ್ತು ಅಂತ. ಒಂದು ವೇಳೆ ಹಾಗೆ ಆದರೆ ತಕ್ಷಣ ಪ್ರತಿಕ್ರಿಯೆ ಕೊಡಬೇಡಿ. ಶಾಂತವಾಗಿರಿ. ಏಕೆಂದರೆ ನಿಮ್ಮ ಶತ್ರುಗಳು ಬಯಸುವುದೇ ನೀವು ಕೋಪದಲ್ಲಿ ತಪ್ಪು ಮಾಡಬೇಕೆಂದು. ಆದರೆ ಒಂದು ವೇಳೆ ನೀವು ತಾಳ್ಮೆ ಇಟ್ಟರೆ ಮುಂದಿನ ಕ್ಷಣವೇ ಹಣೆಬರಹ ನಿಮ್ಮ ಪರವಾಗಿ ತಿರುಗಬಹುದು. ಮತ್ತು ಈಗ ಕೇಳಿ, ಆ ಮಾತು ಯಾವುದೋ ಭವಿಷ್ಯ ನಿಮ್ಮನ್ನು ಒಳಗಿನಿಂದ ಅಲ್ಲಾಡಿಸಬಹುದು. ಕುಂಭರಾಶಿಯವರೇ, ನಿಮ್ಮ ರಾಶಿಯ ಮೇಲೆ ಈ ಸಮಯದಲ್ಲಿ ಗುಪ್ತ ದೃಷ್ಟಿ ಬಿದ್ದಿದೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಬೆಳವಣಿಗೆಗೆ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಖುಷಿಗಳಿಂದ ಒಳಗೊಳಗೆ ಉರಿಯುತ್ತಿದ್ದಾನೆ. ಇದೇ ಕಾರಣಕ್ಕಾಗಿ ನೀವು ಇದ್ದಕ್ಕಿದ್ದಂತೆ ಆಯಾಸ ಅನುಭವಿಸುತ್ತೀರಿ. ಕೆಲಸ ಆಗುವ ಹಾಗೆ ಕಂಡು ನಿಂತು ಹೋಗುತ್ತಿದೆ ಮತ್ತು ಕಾರಣವಿಲ್ಲದೆ ಭಯ ಹುಟ್ಟುತ್ತಿದೆ. ಆದರೆ 3ನೇ ದಿನದ ನಂತರ ಎಲ್ಲವೂ ಬದಲಾಗಲಿದೆ. ಏಕೆಂದರೆ ಗ್ರಹಗಳು ಹೇಳುತ್ತಿವೆ ಒಂದು ದೊಡ್ಡ ಬಹಿರಂಗ ಆಗಲಿದೆ ಅಂತ. ಬಹಿರಂಗ ಯಾವುದು? ನಿಮ್ಮ ಮುಂದೆ ಅನೇಕ ಮುಖಗಳಿಂದ ಮುಖವಾಡ ಕಿತ್ತು ಹಾಕುತ್ತದೆ. ಒಂದು ವೇಳೆ ನೀವು ಇನ್ನೂ ಈ ವಿಡಿಯೋದಲ್ಲಿ ಇದ್ದರೆ ಅರ್ಥ ಮಾಡಿಕೊಳ್ಳಿ. ಇದು ಕೇವಲ ವಿಡಿಯೋ ಅಲ್ಲ, ಒಂದು ಎಚ್ಚರಿಕೆ. ಕಾಮೆಂಟಲ್ಲಿ ನಾನು ಸುರಕ್ಷಿತವಾಗಿದ್ದೀನಿ ಅಂತ ಖಂಡಿತ ಬರೆಯಿರಿ. ಏಕೆಂದರೆ ಪದಗಳಲ್ಲಿ ಬಹಳ ಶಕ್ತಿ ಇರುತ್ತದೆ ಮತ್ತು ಇದು ನಿಮ್ಮ ಧ್ವನಿಯೇ ನಿಮ್ಮ ರಕ್ಷಣೆ ಆಗಲಿದೆ. ಈಗ ಗಮನವಿಟ್ಟು ಕೇಳಿ. ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ನಾನು ನಿಮಗೆ ಆ ಕೊನೆಯ ಸಂಕೇತ ಹೇಳಲಿದ್ದೇನೆ. ಅದರ ನಂತರ ನಿಮಗೆ ಅರ್ಥವಾಗುತ್ತದೆ ಕೊನೆಗೆ ನಿಮ್ಮ ವಿರುದ್ಧ ಈ ಸಂಚು ಯಾರು ನಡೆಸುತ್ತಿದ್ದಾರೆ ಅಂತ. ಆದರೆ ಅದಕ್ಕೂ ಮೊದಲು ಒಂದು ಅಂತಹ ಘಟನೆ ಆಗಲಿದೆ ಯಾವುದು ನಿಮ್ಮ ಇಡೀ ಯೋಚನೆಯನ್ನೇ ಬದಲಾಯಿಸುತ್ತದೆ. ಮತ್ತು ಅದೇ ಆ ಕ್ಷಣ ಆಗಿರುತ್ತದೆ ಯಾವಾಗ ನಿಮಗೆ ಅನಿಸುತ್ತದೆ ದೇವರು ನಿಮ್ಮನ್ನು ಸಮಯಕ್ಕೆ ಸರಿಯಾಗಿ ಎಚ್ಚರಿಸಿದ. ಇಲ್ಲದಿದ್ದರೆ ಬಹಳ ತಡ ಆಗಿರುತ್ತಿತ್ತು. ಕುಂಭರಾಶಿಯವರೇ, ಈಗ ಆ ಸಮಯ ಬಂದಿದೆ ಯಾವಾಗ ಎಲ್ಲ ಅಪೂರ್ಣ ಮಾತುಗಳು ಒಂದಕ್ಕೊಂದು ಜೋಡಣೆಯಾಗಲು ಶುರುವಾಗುತ್ತವೆ. ಕಳೆದ ಹಲವು ದಿನಗಳಿಂದ ನಿಮಗೆ ಸಿಗುತ್ತಿದ್ದ ಸಂಕೇತಗಳು, ಚಡಪಡಿಕೆ, ವಿಚಿತ್ರ ಕನಸುಗಳು, ಜನರ ಬದಲಾಗುತ್ತಿರುವ ವರ್ತನೆ, ಇದ್ದಕ್ಕಿದ್ದಂತೆ ದೂರವಾಗುವುದು, ಇದೆಲ್ಲ ಯಾವುದು ದೊಡ್ಡ ಬಿರುಗಾಳಿಯ ಮುಂಚಿನ ಮೌನವಾಗಿತ್ತು. ಆದರೆ ಈಗ ಆಗಲಿರುವುದು ನಿಮ್ಮ ಜೀವನವನ್ನು 2 ಭಾಗ ಮಾಡುತ್ತದೆ. ಒಂದು ಭಾಗ ಇಲ್ಲಿ ನೀವು ಜನರ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡುತ್ತಿದ್ದೀರಿ ಮತ್ತು 2ನೇ ಭಾಗ ಇಲ್ಲಿ ನೀವು ಪ್ರತಿಮುಖದ ಹಿಂದೆ ಅಡಗಿರುವ ಸತ್ಯವನ್ನು ಗುರುತಿಸಲು ಕಲಿಯುತ್ತೀರಿ. ಕುಂಭರಾಶಿಯವರೇ, ನಿಮ್ಮ ಜಾತಕದಲ್ಲಿ ಇಂದು ರಾತ್ರಿ ಒಂದು ಅಂತಹ ಯೋಗ ಆಗುತ್ತಿದೆ ಯಾವುದು ಮುಚ್ಚಿದ ರಹಸ್ಯವನ್ನು ಹೊರಗೆ ಎಳೆದು ತರುತ್ತದೆ. ಮತ್ತು ಮೊದಲು ಬಹಿರಂಗ ಆಗುವುದು ಆ ಮನುಷ್ಯನದು ಯಾರು ಬಹಳ ಸಮಯದಿಂದ ನಿಮ್ಮ ಬೆನ್ನ ಹಿಂದೆ ಆಟವಾಡುತ್ತಿದ್ದ. ಗಮನವಿಟ್ಟು ನೆನಪು ಮಾಡಿಕೊಳ್ಳಿ. ಯಾವುದಾದರೂ ಅಂಥ ವ್ಯಕ್ತಿ ಇದ್ದನಾ? ಯಾವಾಗಲೂ ನಿಮ್ಮ ಖಾಸಗಿ ವಿಷಯಗಳನ್ನು ತಿಳಿದುಕೊಳ್ಳುತ್ತಾನೆ. ಯಾವುದಾದರೂ ಅಂತಹ ವ್ಯಕ್ತಿ ಇದ್ದನಾ? ಯಾರು ನಿಮ್ಮ ಮುಂದೆ ಜೊತೆ ನಿಲ್ಲುತ್ತಾರೆ. ಆದರೆ ಅವನು ಬಂದ ನಂತರ ನಿಮ್ಮ ಕೆಲಸ ಹಾಳಾಗಲು ಶುರುವಾಗುತ್ತದೆ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಈಗ ಯಾರಾದರೂ ಅಂತರ್ಮುಖದ ಹೆಸರು ಬಂದಿದ್ದರೆ
ಅರ್ಥ ಮಾಡಿಕೊಳ್ಳಿ, ನಿಮ್ಮ ಮನಸ್ಸು ತಪ್ಪು ಹೇಳುತ್ತಿಲ್ಲ, ಏಕೆಂದರೆ ಆತ್ಮ ಯಾವಾಗಲೂ ಆ ಸತ್ಯವನ್ನು ಅನುಭವಿಸುತ್ತದೆ. ಇದನ್ನು ಕಣ್ಣು ನೋಡಲು ಸಾಧ್ಯವಾಗುವುದಿಲ್ಲ. ಆದರೆ ಇಲ್ಲಿ ಕತೆ ಇದ್ದಕ್ಕಿದ್ದಂತೆ ತಿರುಗಲಿದೆ. ಕುಂಭರಾಶಿಯವರೇ, ನಿಮ್ಮ ಶತ್ರು ಯೋಚಿಸಿದ ಅವನು ನಿಮ್ಮನ್ನು ಒಂಟಿ ಮಾಡುತ್ತೇನೆ ಅಂತ, ನಿಮ್ಮನ್ನು ಮಾನಸಿಕವಾಗಿ ಮುರಿದು ಹಾಕುತ್ತೇನೆ ಅಂತ. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಮಹಾದೇವ ನಿಮ್ಮ ಹಣೆಯ ಬರಹದಲ್ಲಿ ಕೊನೆ ಕ್ಷಣದಲ್ಲಿ ಒಂದು ಪವಾಡ ಬರೆದಿದ್ದಾರೆ ಮತ್ತು ಆ ಪವಾಡ ಬರಲಿದೆ ಒಂದು ಅನಿರೀಕ್ಷಿತ ಸಹಾಯದ ರೂಪದಲ್ಲಿ. ಹೌದು, ಅಂತಹ ವ್ಯಕ್ತಿ ಯಾರಿಂದ ನಿಮಗೆ ಈಗ ನಿರೀಕ್ಷೆಯೂ ಇಲ್ಲ. ಅವನೇ ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ನಿಲ್ಲುತ್ತಾನೆ ಮತ್ತು ಆ ಮನುಷ್ಯ ಮಾತಾಡಿದ ಕೂಡಲೇ ಇಡೀ ಸಂಚು ಅಲುಗಾಡಲು ಶುರುವಾಗುತ್ತದೆ. ಆದರೆ ಅತ್ಯಂತ ದೊಡ್ಡ ಆಘಾತ ಇನ್ನೂ ಬಾಕಿ ಇದೆ, ಏಕೆಂದರೆ ನೀವು ಯಾವ ವ್ಯಕ್ತಿಯ ಮೇಲೆ ಸಂಶಯ ಮಾಡುತ್ತಿದ್ದೀರಿ ಅವನೇ ಅಸಲಿ ಆಟಗಾರ ಆಗಿರಕ್ಕಿಲ್ಲ. ಅಸಲಿ ಮುಖ ಇನ್ನು ಪರದೆ ಹಿಂದೆ ಇತ್ತು. ಇದೇ ಕಾರಣಕ್ಕೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ನಿರ್ಧಾರಗಳು ಗೊಂದಲ ಆಗುತ್ತಿದ್ದವು. ನೀವು ಸರಿ ಇದ್ದರೂ ನಿಮ್ಮ ಮೇಲೆ ನೀವು ಸಂಶಯ ಮಾಡಲು ಶುರು ಮಾಡಿದ್ದೀರಿ. ನಿಮಗೆ ಅನಿಸಲು ಶುರುವಾಗಿತ್ತು, ಬಹುಶಃ ತಪ್ಪು ನನ್ನದೇ ಇರಬಹುದು ಅಂತ. ಆದರೆ ಇಲ್ಲ, ಕುಂಭರಾಶಿಯವರೇ, ನಿಮ್ಮನ್ನು ಮಾನಸಿಕವಾಗಿ ದುರ್ಬಲ ಮಾಡುವ ಪ್ರಯತ್ನ ಆಗುತ್ತಿತ್ತು ಮತ್ತು ಸತ್ಯ ಮುಂದೆ ಬಂದಾಗ ಅನೇಕ ಸಂಬಂಧಗಳ ಅಸಲಿ ಎತ್ತು ಬಯಲಾಗುತ್ತದೆ. ಆದರೆ ಹೆದರಬೇಡಿ, ಏಕೆಂದರೆ ಈ ಕತ್ತಲೆಯ ನಂತರ ನಿಮ್ಮ ಜೀವನದಲ್ಲಿ ಅಂತಹ ಬೆಳಕು ಬರಲಿದೆ ಯಾವುದನ್ನು ನೀವು ಕಲ್ಪನೆಯೂ ಮಾಡಿರಲಿಲ್ಲ. ಹಣದಲ್ಲಿ ಇದ್ದಕ್ಕಿದ್ದಂತೆ ಸುಧಾರಣೆ ಆಗುತ್ತದೆ. ನಿಂತು ಹೋದ ಕೆಲಸ ಮುಂದೆ ಹೋಗುತ್ತದೆ. ಯಾವ ಅವಕಾಶಕ್ಕಾಗಿ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದೀರಿ ಅದರ ದಾರಿ ತೆರೆಯಲು ಶುರುವಾಗುತ್ತದೆ. ಅತ್ಯಂತ ವಿಶೇಷ ವಿಷಯ, ನಿಮ್ಮ ಜೀವನದಲ್ಲಿ ಒಂದು ಅಂತಹ ಹೊಸ ಅಧ್ಯಾಯ ಶುರುವಾಗುತ್ತದೆ. ಅಲ್ಲಿ ಜನರು ನಿಮ್ಮನ್ನು ಹಗುರವಾಗಿ ತೆಗೆದುಕೊಳ್ಳುವುದನ್ನು ನಿಲ್ಲಿಸುತ್ತಾರೆ. ಆದರೆ ಅದಕ್ಕೂ ಮೊದಲು ದೇವರು ನಿಮಗೆ ಒಂದು ಕೊನೆಯ ಸಂಕೇತ ಕೊಡುತ್ತಾನೆ. ಇವತ್ತು ರಾತ್ರಿ ಅಥವಾ ಬರುವ ಬೆಳಿಗ್ಗೆ ಒಂದು ವೇಳೆ ನಿಮಗೆ ದೇವಸ್ಥಾನದ ಗಂಟೆ ಕೇಳಿಸಿದರೆ, ಯಾವುದಾದರೂ ಬಿಳಿ ವಸ್ತ್ರ ಕಂಡರೆ ಅಥವಾ ಇದ್ದಕ್ಕಿದ್ದಂತೆ ಮನಸ್ಸು ಶಾಂತ ಅನಿಸಲು ಶುರುವಾದರೆ ಅರ್ಥ ಮಾಡಿಕೊಳ್ಳಿ, ಸಂಕಷ್ಟದ ಅತ್ಯಂತ ಅಪಾಯಕಾರಿ ಸಮಯ ಮುಗಿಯಲು ಶುರುವಾಗಿದೆ. ಇದೇ ಆ ಸಂಕೇತ ಯಾವುದಕ್ಕೆ ನಿಮ್ಮ ಆತ್ಮ ಕಾಯುತ್ತಿತ್ತು. ಮತ್ತು ಈಗ ಆ ಮಾತು, ಕುಂಭರಾಶಿಯವರೇ, ನಿಮ್ಮ ವಿರುದ್ಧ ನಡೆಯುತ್ತಿದ್ದ ಸಂಚಿನ ಉದ್ದೇಶ ಕೇವಲ ನಿಮಗೆ ಹಾನಿ ಮಾಡುವುದಾಗಿರಲಿಲ್ಲ, ಬದಲಾಗಿ ನಿಮ್ಮನ್ನು ನಿಮ್ಮ ಅಸಲಿ ದಾರಿಯಿಂದ ದಾರಿ ತಪ್ಪಿಸುವುದಾಗಿತ್ತು. ಏಕೆಂದರೆ ನಿಮ್ಮ ಹಣೆ ಬರಹದಲ್ಲಿ ಏನೂ ಬಹಳ ದೊಡ್ಡದು ಬರೆಯಲ್ಪಟ್ಟಿದೆ. ನಿಮ್ಮ ರಾಶಿಯ ಮೇಲೆ ಈ ಸಮಯದಲ್ಲಿ ಅಂತಹ ಬದಲಾವಣೆ ಯೋಗ ಆಗಿದೆ. ಯಾವುದು ಇದ್ದಕ್ಕಿದ್ದಂತೆ ಮನುಷ್ಯನನ್ನು ಗುಂಪಿನಿಂದ ಬೇರೆ ನಿಲ್ಲಿಸುತ್ತದೆ. ಅಂದರೆ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಗುರುತು, ನಿಮ್ಮ ಗೌರವ ಮತ್ತು ನಿಮ್ಮ ಸ್ಥಿತಿ ವೇಗವಾಗಿ ಬದಲಾಗಬಹುದು. ಮತ್ತು ಇದೇ ವಿಷಯ ಕೆಲವರಿಗೆ ಸಹಿಸಲು ಆಗುತ್ತಿಲ್ಲ. ಆದರೆ ಈಗ ಆಟ ತಿರುಗಿದೆ. ಯಾರು ನಿಮ್ಮನ್ನು ಕೆಡವಲು ಹೊರಟಿದ್ದರೋ ಅವರೇ ನಿಧಾನವಾಗಿ ತಮ್ಮದೇ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಈಗ ನೀವು ಮೊದಲಿಗಿಂತ ಹೆಚ್ಚು ಬಲಶಾಲಿಯಾಗಿ ಹೊರಗೆ ಬರುತ್ತೀರಿ. ಒಂದು ವೇಳೆ ನೀವು ಇಲ್ಲಿಯವರೆಗೆ ಈ ಪೂರ್ತಿ ಸಂದೇಶ ಕೇಳಿದ್ದರೆ ಇದು ಯಾವುದು ಕಾಕತಾಳೀಯವಲ್ಲ. ಮೇಲಿನವನು ಬಯಸಿದ ಸರಿಯಾದ ಸಮಯದಲ್ಲಿ ನಿಮಗೆ ಎಚ್ಚರಿಕೆ ಸಿಗಲಿ ಅಂತ. ಆದ್ದರಿಂದ ಈ ಕಾಮೆಂಟಲ್ಲಿ ಹರ ಹರ ಮಹಾದೇವ ಅಂತ ಖಂಡಿತ ಬರೆಯಿರಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಹಣೆ ಬರಕ್ಕಾಗಿ ಸಕಾರಾತ್ಮಕ ಶಕ್ತಿ ಕಳುಹಿಸಿ, ಏಕೆಂದರೆ ಮುಂದಿನ ಬೆಳಿಗ್ಗೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಶುರುವಾಗಬಹುದು. ಯಾವುದೋ ಮುಂದಿನ ಅನೇಕ ವರ್ಷಗಳವರೆಗೂ ನಿಮ್ಮ ಹಣೆ ಬರಹವನ್ನು ಬದಲಾಯಿಸುತ್ತದೆ. ಮತ್ತು ನೆನಪಿಡಿ ಕುಂಭರಾಶಿಯವರೇ, ಪ್ರತಿ ನಗು ಮುಖ ನಮ್ಮದಾಗಿರುವುದಿಲ್ಲ. ಆದರೆ ಮಹಾದೇವ ಜೊತೆ ನಿಂತರೆ ಯಾವುದೇ ಗುಪ್ತ ಶತ್ರು ನಿಮ್ಮನ್ನು ಹಾಳು ಮಾಡಲು ಸಾಧ್ಯವಿಲ್ಲ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.